ಚಿಪ್ಪದಾಗಲಿ ನಾರಾಗಲಿ ಕಾಯಿ ಮೊಟ್ಟೆನಾಗಲಿ ಏನು ಗೊತ್ತಿರ್ತಾವೆ ಅವ್ನು ತಿಳ್ಕೊಂಡು ಉಪಯೋಗಿಸ್ಕೊಡ್ತಾನೆ. ಅದಕ್ಕೆ ಬಲಹೀನವಾದಗಳನ್ನು ಆರಿಸಿಕೊಂಡನು ಅಂತ ದೇವ್ರ ವಾಕ್ಯ ಹೇಳ್ಬೇಕಾದ್ರ ಮಕ್ಕಳ. ಇವತ್ತ ಕಸ ಅಂತ ಹೇಳ್ತೀವಿ, ಆ ಕಸವನ್ನು ನಾವೇನು ಮಾಡ್ತೀವಿ, ಬೇಡ ಅಂತ ಎಸಿತೀವಿ. ಆ ಕಸವನ್ನು ಊತಾಕಿದಾಗ ಅದೇನಾಗ್ತದೆ, ಗೊಬ್ಬರವಾಗುತ್ತೆ. ಆ ಗೊಬ್ಬರವನ್ನು ಹೊಲಗಳಿಗೆ ಹಾಕಿದಾಗ ಏನಾಗ್ತದೆ, ಬೆಳೆಯು ಚೆನ್ನಾಗಿ ಬೆಳೀತದೆ. ಸ್ತೋತ್ರ. ತಿಳ್ಕೊಂಡ್ರೆ ಗೊತ್ತಾಗ್ತದೆ ಯಾವುದು ಬೇಡ ಅಂದಿದ್ದು ಅದು ಬೇಕಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕೆಂಬುದಾಗಿ ದೇವರು ಈ ವಾಕ್ಯದಲ್ಲಿ ಮಾತಾಡೋನಾಗಿದ್ದ. ಸ್ತೋತ್ರ. 1 ಕೊರಿಂಥ 1:27 ಓದಿ. ಗೀತೆ ಹೇಳಿ, ಜೋರಾಗಿ ಓದಿ ಒಂಚೂರು. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನೋಡಿ ದೇವ್ರ ಮಕ್ಕಳ, ದೇವರು ಜ್ಞಾನಿಗಳನ್ನು, ಜ್ಞಾನಹೀನರು ಅಂತ ಹೇಳಿದೆಯಾ? ಜ್ಞಾನಿಗಳನ್ನು, ನಾನು ಪಂಡಿತ, ನಾನು ವಿದ್ವಾಂಸ, ನಾನು ಚತುರನು, ಎಲ್ಲವೂ ತಿಳಿದವನು, ಬಲ್ಲವನು, ಜಾಣನು ಅನ್ನುವನ್ನ ದೇವರು ನಮ್ಮಂಥ ನಿಮ್ಮಂಥರನ್ನ ಆದುಕೊಂಡು ಅವರಿಗೆ ಸರಿಯಾದ ನಾಚಿಕೆ ಪಡುವಂಥ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಒಪ್ಪೋದ ಸರಳಣ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದರೆ ದೇವ್ರ ಮಕ್ಕಳ, ನಾವು ಅಜ್ಞಾನಿಗಳು, ಬುದ್ಧಿಹೀನರು. ಈ ಲೋಕವು ಬೆಸೆದು ಬಿಸಾಕಿರುವಂಥ ಕಸಗಳಾಗಿದ್ದು ನಮ್ಮನ್ನು ದೇವರು ಆದುಕೊಂಡು ಜ್ಞಾನ ಕೊಟ್ಟು, ಬುದ್ಧಿ ಕೊಟ್ಟು, ಈ ಪ್ರಪಂಚ ಹೇಗಿದೆ, ಈ ಪ್ರಪಂಚದಲ್ಲಿ ಹೇಗೆ ವರ್ತಿಸ್ತಾ ಇದ್ದಾರೆ ಎಂಬುದನ್ನು ತಿಳಿಸಲಿಕ್ಕೆ ನಮ್ಮನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಯಾಕೆಂದರೆ ದೇವ್ರ ಮಕ್ಕಳ ನೋಡಿ, ಜ್ಞಾನಿಗಳನ್ನು ನಾಚಪಡಿಸೋದಕ್ಕಾಗಿ ಇಹಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಬಲಿಷ್ಠರನ್ನು, ನಾನು ಶೂರ, ನಾನು ಪರಾಕ್ರಮಿ ಅನ್ನುವರು. ಇವತ್ತ ಗೋಲಿಯಚ್ಚನನ್ನು ನೋಡಿದ್ವಿ, 5 ತೊಲೆ ಬಂಗಾರದಷ್ಟು ತೂಕದಷ್ಟು ಹಣದಷ್ಟು ತುಂಬಿರುವಂಥ ಬಲಿಷ್ಠನಾಗಿರುವನು. ಆ ಬಲಿಷ್ಠವಾದ ದೇಹ ಹೊಂದಿರುವಂಥ ವ್ಯಕ್ತಿಯನ್ನು ಯಾರು ಕೊಂದಾಕಿದ? ಅವನು ಹೇಗಿದ್ದ? ಬಲಹೀನನಾಗಿದ್ದ. ಹಲ್ಲೆಲೂಯಾ. ಅದಕ್ಕೆ ನೋಡಿ ಈ ವಾಕ್ಯ, ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಇವತ್ತು ನೋಡಿ, ಅಮೇರಿಕ ಮತ್ತು ಇರಾಕು ಯುದ್ಧ ನಡೀತದಲ್ವಾ? ಅಮೇರಿಕ ತಿಳ್ಕೊಳ್ತದೆ, ನಾನು ದೊಡ್ಡವನು, ನನ್ನಲ್ಲಿ ಪವರ್ಫುಲ್ ಇದೆ ಅಂತ ಹೇಳ್ತದೆ. ಸ್ತೋತ್ರ. ಆದರೆ ಇರಾನ್ ನಿಮ್ಮಂತ ಹೇಳ್ತದೆ, ಅಮೇರಿಕನ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದೆ. ಹಲ್ಲೆಲೂಯಾ. ಅದೋಗ್ಲಿ, ಇಸ್ರೇಲ್ ಚಿಕ್ಕ ರಾಷ್ಟ್ರ, ದೇವರು ಆದುಕೊಂಡಂಥ ಜನಾಂಗ, ಇಡೀ ರಾಷ್ಟ್ರಗಳನ್ನು ಎದುರಿಸಿ ನಿಲ್ಲಿಸುವಂಥ ತಾಕತ್ತು ಅದಕ್ಕಿದೆ. ಸ್ತೋತ್ರ. ಯಾಕೆಂದ್ರೆ ಮಕ್ಕಳ, ಬಲಹೀನವಾದದ್ದು ಅದರಲ್ಲಿ ದೇವರು ಬಲವನ್ನು ಕೊಟ್ಟು ನಡೆಸ್ತಾನೆ. ಇವತ್ತು ನಿಮ್ಮ ಮುಂದೆ ಮಾತಾಡೋಕ್ಕಾಗದವನನ್ನು ದೇವರು ನಿಮ್ಮನ್ನು ಆದುಕೊಂಡು ಸಂಭ್ರಿಸರನ್ನ ಕೇಳಿಸ್ಕೊಳ್ಳಿ, ಬಲಿಷ್ಠರನ್ನ ಎದುರಿಸಂತ ಕಾರ್ಯಗಳು ದೇವರು ಮಾಡ್ತಾನೆ. ಸ್ತೋತ್ರ. ಒಪ್ಪೋದ್ರ ಸರ್ ಅಲ್ಲಣ್ಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಮಾರಸ್ವಾಮಿ ತಿಳ್ಕೊಳ್ಳಿ ಸ್ತೋತ್ರ, ನೀವು ಬಲಹೀನರಾಗಿರ್ಬೋದು ಸ್ತೋತ್ರ, ನೀವು ಬಲಿಷ್ಠರನ್ನ ಎದುರಿಸುವಂಥ ದಿನಗಳು ಬರುತ್ತದೆ ಸ್ತೋತ್ರ. ಹಲ್ಲೆಲೂಯಾ. ಆ ದಿನಕ್ಕೋಸ್ಕರ ದೇವರು ಗಮನ ಮಾಡಿದ್ದಾನೆ, ಗೊತ್ತು ಮಾಡಿದ್ದಾನೆ, ಸಮಯನ ನಿಗದಿಪಡಿಸೋನಾಗಿರ್ತಾನೆ. ಸ್ತೋತ್ರ. ಯಾವುದು ಹೀನವಾಗಿದೆಯೋ ಅದು ಶೂರತೆಯನ್ನು ತರುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನು ಕುರಿ ಕಾಯಕ್ಕೆ ಹೋಗಪ್ಪ ಅಂತ ಅಪ್ಪನು ಕಳಿಸಿದ, ಅಣ್ಣಂದಿರು ಕಳಿಸಿರೋ, ಈ ಕಡೆ ಎಲ್ಲರೂ ಕಳಿಸಾಯ್ತು, ಸೌಲನು ಕಳಿಸಾಯ್ತು. ದೇವರು ಗುರುತುಪಡಿಸಿ ದಾವೀದನ 40 ವರ್ಷ ಆಳ್ವಿಕೆ ಮಾಡುವಂತೆ ಮಾಡಿದ ದೇವ್ರ ಮಕ್ಕಳ. ಸ್ತೋತ್ರ. ಬಲಹೀನವಾದವುಗಳನ್ನು ದೇವರು ಬಲಿಷ್ಠ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ 2 ಕೊರಿಂಥ 13:3 ಓದಿ ಗೀತ.
ಕ್ರಿಸ್ತನು ನನ್ನಲ್ಲಿ ಮಾತಾಡುತ್ತಾನೆಂಬುದಕ್ಕೆ ನಿಮಗೆ ಬೇಕಾದ ಪ್ರಮಾಣವು ಆಗ ತೋರಿ ಬರುವುದು. ಆತನು ನಿಮ್ಮನ್ನು ಕುರಿತು ನಿರ್ಬಲನಾಗಿರದೆ ಬಲವಾದ ಕೆಲಸಗಳನ್ನು ನಿಮ್ಮಲ್ಲಿ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಮಕ್ಕಳ ಕೇಳಿಸ್ಕೊಳ್ಳಿ ವಾಕ್ಯಗಳು. ನಮ್ಮ ಸ್ತೋತ್ರ. ದೇವ್ರ ವಾಕ್ಯ ಮಾತಾಡ್ತಾ ಇದೆ, ಕ್ರಿಸ್ತನು ನಿಮ್ಮಲ್ಲಿ ಮಾತಾಡ್ತಾನೆಂಬುದಕ್ಕೆ ನಿಮಗೆ ಬೇಕಾದ ಪ್ರಮಾಣ ನಿಮಗೆ ತೋರಿ ಬರುವುದು. ಹಲ್ಲೆಲೂಯಾ. ನಾವು ಒಬ್ಬ ಸಂಗಡ ಮಾತಾಡಬೇಕಾದ ಎದುರಿಸಿದ್ದು ಅಂತ ತಿಳ್ಕೊಳ್ಳೋಣ. ಒಬ್ಬನ ಸಂಗಡ ಮಾತಾಡಿ ಅವನ ಜೊತೆ ಕೂರಕ್ಕೆ ಎದುರಿಸ ತಿಳ್ಕೊಳ್ಳೋಣ ಸ್ತೋತ್ರ. ಇವತ್ತು ದೇವ್ರ ಮಕ್ಕಳ, ನಮ್ಮ ಕರ್ತ ನಮ್ಮನ್ನು ಎಲ್ಲರೊಡನೆ ನಿದ್ದು ಮಾತಾಡುತ್ತ ಶಕ್ತಿ ಕೊಟ್ಟಿದ್ದಾನಂತಂದರೆ ಅದು ದೇವರ ಕೃಪೆಯೇ. ದೇವರು ಮಗುವಾಗಿರ್ಬೇಕಾದ್ರೆ ಪರಿಸಾಯರ ಜೊತೆಯಲ್ಲಿಯೋ ಸದುಕಾಯರ ಜೊತೆ ಚರ್ಚೆ ಮಾಡ್ತಾ ಇದ್ದಾನೋ. ಆಮೇಲೆ ಹಲ್ಲೆಲೂಯಾ, ಆತನ ಬಲ ಎಂಥದೆಂಬುದು ನೋಡ್ಕೊಳ್ಳಿ. ಆಮೇಲೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತ ಪೇತ್ರ ಒಬ್ಬನ ಸಂಗಡ ವಾಕ್ಯ ಹೋಗಿ ಸುವರ್ಸಾರ್ಲಿಕ್ಕೆ ಎದುರಿಸಿದ ಪೇತ್ರನು 3,000 ಜನ ಧೈರ್ಯವಾಗಿದ್ದು ಪ್ರಾರ್ಥಿಸುವಂಥ ದೇವ್ರ ಕೃಪೆ ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಅದು ಪರಲೋಕದ ಬಲವೇ. ಹಲ್ಲೆಲೂಯಾ. ಈಗಿರ್ಬೇಕಾದ ದೇವ್ರ ಮಕ್ಕಳ ವಾಕ್ಯ ಓದ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಆತನು ನಿಮ್ಮನ್ನು ಕುರಿತು ನಿರ್ಬಲನಾಗಿರದೆ ಬಲವಾದ ಕೆಲಸ ನಿಮ್ಮಲ್ಲಿ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಬಲಹೀನ ವ್ಯವಸ್ಥೆಯಲ್ಲಿದ್ದ ಎಲ್ಲಿದ್ದ ಬಲಹೀನ ವ್ಯವಸ್ಥೆಯಲ್ಲಿದ್ದಂತ ದೇವ್ರ ಮಕ್ಕಳ ಶಾರೀರಿಕ ಬಲ ಹೀನವಾದದೇ ಇರ್ಬೋದು, ದೇವ್ರ ಮಕ್ಕಳ ಆತ್ಮಿಕ ಬಲ ಸ್ಟ್ರಾಂಗ್ ಆಗಿದೆ. ಹಲ್ಲೆಲೂಯಾ. ನಿಮ್ಮ ಶಾರೀರಿಕ ಮನುಷ್ಯನ ಸೀನನಾಗಿರ್ಬೋದು, ಸೊಳ್ಳೆನಾಗಿರ್ಬೋದು, ಅದು ನಿಮ್ಮೊಳಗಿರುವ ಆತ್ಮನ ಬಲ ಬಲಿಷ್ಠನಾಗಿರ್ತಾನೆ. ದಾವಿದ ಹೀನವಾಗಿರ್ಬೋದು, ಗಾಯ ತೂರುವಂಥ ವ್ಯಕ್ತಿನಾಗಿರ್ಬೋದು. ಸೌಲ್ ಹೇಳ್ತಾನೆ, ನಿನಗೆ ಆಯುಧ ಇಟ್ಕೊಂಡು ತಾಕತ್ತೇ ಇಲ್ಲ, ನೀನು ಹೋಗ್ತೀನಪ್ಪ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ಅವನೊಳಗಿರುವಂಥ ದೇವರಿದ್ದಾನಲ್ಲ, ಆತನು ಬಲಿಷ್ಠನಾಗಿದ್ದಾನೆ. ದೇವ್ರ ಮಕ್ಕಳ, ನಿಮ್ಮನ್ನು ನೋಡುವ ಜನರೇ ಇವನು ಸೊಳ್ಳೆ, ಇವನು ಕ್ರಿಮಿ, ಇವನು ಹುಳು, ಇವನು ಹೊಡೆದಾಕ್ ಕೊಡೋಣ ಅಂತ ಅನ್ಬೋದು. ಆಮೇಲೆ ಸ್ತೋತ್ರ. ಆದರೆ ನಿಮ್ಮೊಳಗಿರೋ ನಿಜನಲ್ಲ, ಅವನು ಬಲಿಷ್ಠನಾಗಿದ್ದಾನೆ. ಆಮೇಲೆ ಸ್ತೋತ್ರ. ಒಪ್ಪದ ದೇವಸರು ಹಲ್ಲೆಲೂಯಾ, ಆಮೇಲೆ ಸ್ತೋತ್ರ. ಅದಕ್ಕೆ ಹೇಳ್ತದೆ, ಬಲಹೀನ ವ್ಯವಸ್ಥೆಯಲ್ಲಿದ್ದವರಿಂದ ಶಿಲುಬೆಗೆ ಹಾಕಲ್ಪಟ್ಟು ನಿಜ, ಆದರೂ ದೇವರು ಬಲದಿಂದ ಬದುಕ್ತಾನೆ. ನಾವು ಸಹ ಆತನ ಬಲಹೀನ ವ್ಯವಸ್ಥೆಯಲ್ಲಿ ಪಾಲುಗಾರಾಗಿದ್ದೇವೆ, ಆದರೂ ಆತನೊಂದಿಗೆ ದೇವರ ಬಲದಲ್ಲಿ ಬದುಕನಾಗಿದ್ದೇವೆ. ಯಾರ ಬಲದಲ್ಲಿ ಬದುಕ್ತಾ ಇದ್ದೀವಿ ನಾವಾಗಾದರೆ? ದೇವರ ಬಲದಲ್ಲಿ. ನಮ್ಮ ಸ್ತೋತ್ರ. 2 ಕೊರಿಂಥ 12:9 ಓದಿ. ಅದೇ ಪಕ್ಕದೇ ಓದಿ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ದೇವ್ರ ಮಕ್ಕಳ, ನೀವು ಆತ್ಮೀಯ ಮನುಷ್ಯನು ಗಟ್ಟಿಯಾಗಬೇಕಂದ್ರೆ ನೀವು ಉಪವಾಸ ಪ್ರಾರ್ಥನೆ ಇಂಪಾರ್ಟೆಂಟ್. ಯೇಸು ಸ್ವಾಮಿ 40 ವರ್ಷ 40 ದಿನಗಳು ಉಪವಾಸ ಇರೋದಕ್ಕೋಸ್ಕರನೇ ಆ ಕೂಡ ಕಷ್ಟಗಳನ್ನು ಜಯಿಸಿ ಬಂದನು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ ನೋಡಿ, ನನ್ನ ಕೃಪೆ ನಿನಗೆ ಸಾಕು. ದೇವರ ಕೃಪೆ ನಮ್ಮೊಂದಿಗಿದ್ರೆ ಸಾಕು. ಬಲಹೀನತೆಯಲ್ಲಿಯೇ ಏನು ಹೇಳ್ತದೆ? ಬಲವು ಪೂರ್ಣ ಸಾಧಕವಾಗ್ತದೆ. ದೇವರನ್ನ ಹೊಡೆದಾಗ ಆತನು ಕಾಳು ತೊಳೆದು ಬೀಳ್ತಾನೆ. ಸಿಲುಬೆ ಎತ್ಕೊಳ್ಳೋ ಶಕ್ತಿ ಇಲ್ಲ. ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ ಸ್ತೋತ್ರ. ಆದರೆ ದೇವ್ರ ಪುನರುತ್ಥಾನ ಒಂದು ಶಕ್ತಿ ಇದೆಯಲ್ಲ, ಪರಲೋಕ ಶಕ್ತಿ, ಅದು ಬಲಿಷ್ಠವಾಗಿತ್ತು. ದೇವ್ರ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ನಿಮ್ಮ ನೋಡಿ, ಇವನು ಗಾಳಿ ತುರೋ ಒಟ್ಟಿನಂತಿದ್ದಾನಪ್ಪ ಅಂತ ಹೇಳ್ಬೋದು. ಸ್ತೋತ್ರ. ನೀವು ಎಲ್ಲ ಕಷ್ಟಗಳನ್ನು ಎದುರಿಸ್ತೀರ ಅಂತಂದರೆ ಅದು ನಿಮ್ಮ ಶಾರೀರಿಕ ಬಲ ಅಲ್ಲ, ಆತ್ಮನ ಬಲ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನ ಜೀವಿತದಲ್ಲಿ ಕಷ್ಟಗಳಿತ್ತು. ಶಾರೀರಿಕ ಬಲ ತಡೆಕೊಳ್ಳೋಕ್ಕಾಗದಿರ್ಬೋದು. ಸ್ತೋತ್ರ. ಆದರೆ ಆತ್ಮನ ಬಲ ಅವನ್ನ ಸ್ಟ್ರಾಂಗ್ ಮಾಡ್ತಾ ಹೋಯ್ತು. ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ನಾವು ಅರ್ಥ ಮಾಡ್ಕೋಗ್ದೇವ್ರ ಮಕ್ಕಳ, ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ನಿಮಗೆ ಅಗತ್ಯವಾಗಿದೆ. ನಿಮ್ಮ ಆತ್ಮೀಯ ಮನುಷ್ಯನು ಸ್ಟ್ರಾಂಗ್ ಆಗಬೇಕಾದ್ರೆ ನೀವು ಉಪವಾಸ ಇದ್ದಿದ್ದು ಜಯಿಸಿ. ಹಲ್ಲೆಲೂಯಾ. ಆಗ ಅದಕ್ಕೆ ಹೇಳ್ತಾನೆ, ಆತ್ಮವು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ನಿಮ್ಮ ಉಪವಾಸ ಪ್ರಾರ್ಥನೆ, ನಿಮ್ಮ ಆತ್ಮ ಮನುಷ್ಯ ಸ್ಟ್ರಾಂಗ್ ಆಗಬೇಕು. ಶಾರೀರಿಕ ಮನಸ್ಸನ್ನು ಆನೆತ್ರ ಊದದಲ್ಲ.
ಇವತ್ತು ವಿಶ್ವಾಸಿಗಳಾಗಲಿ ಸೇವಕರಾಗಲಿ ಯಾರೇ ಆಗಲಿ ಹೊಟ್ಟೆ ಬಾಕರಾಗಿ ತಿಂದು ಬಲಿಷ್ಠರಾಗಿ ನಿಂತಿರ್ತಾರೆ ಮಿಸ್ತೋತ್ರ. ಹಲ್ಲೆಲೂಯಾ. ಆದ್ರೆ ದೇವ್ರ ಮಕ್ಕಳು, ನೀವು ಆತ್ಮದಲ್ಲಿ ಟೊಳ್ಳಾಗಿ ಹೋಗಿರ್ತೀರ, ನೀವು ಎಲ್ಲದಕ್ಕೆ ಎದುರಿಸ್ತಾ ಹೋಗ್ತೀರಾ ಸ್ತೋತ್ರ. ಆದರೆ ಆತ್ಮ ಮನುಷ್ಯ ಸ್ಟ್ರಾಂಗ್ ಆಗಿದ್ರೆ ನೀವು ಎಲ್ಲವನ್ನು ಜಯಿಸ್ತಾ ಬರ್ತೀರಾ. ಹಲ್ಲೆಲೂಯಾ. ಸ್ತೋತ್ರ. ಅದಕ್ಕೆ ಹೇಳ್ತದೆ, ಬಲವು ಪೂರ್ಣಕ ಸಾಧಕವಾಗುತ್ತದೆ ಎಂದು ನಿಮಗೆ ಹೇಳಿದ್ದೇನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ವ್ಯವಸ್ಥೆಗಳು. ಕ್ರಿಸ್ತನ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಏನು ಹೇಳ್ತದೆ ವಾಕ್ಯ? ನನಗುಂಟಾಗುವ ಹಾಲೆಲೂಯಾ. ನಾನು ಕ್ಷೀಣನಾದರೂ ಪರವಾಗಿಲ್ಲ, ಒಣಗೋದ್ರೂ ಪರವಾಗಿಲ್ಲ, ನಾನು ಆತ್ಮದಲ್ಲಿ ಸ್ಟ್ರಾಂಗ್ ಆಗಬೇಕಿದ್ರು ಮಕ್ಕಳ. ಆತ್ಮನಲ್ಲಿ ಸ್ಟ್ರಾಂಗ್ ಆಗಬೇಕು. ಹೊರಗಡೆ ಏನೋ ತಿನ್ನೋಕ್ರು ಒಣಗೋಯ್ದಲ್ಲೋ ಅನ್ಬೋದು ಸ್ತೋತ್ರ. ಏನೋ ನೀವು ತಿಂದಂಗೆ ಹೊಟ್ಟೆ ಎಲ್ಲ ಹಂಗೆ ಐತಲ್ಲೋ, ಏನು ತಿಂದಂಗಿದೆಯಲ್ಲ ಅಂತ ಅನ್ಬೋದು ದೇವ್ರ ಮಕ್ಕಳ. ನಿಮ್ಮನ್ನ ಗೇಲಿ ಮಾಡ್ಬೋದು. ಸೋದರರೇ, ನೀವು ಈ ಮೊದಲಿಗೆ ಹೆಂಗಿದ್ರಿ ನೀವು? ಅಯ್ಯೋ ಬಾಡಿ ಬಿಲ್ಡ್ ಇಟ್ಕೊಂಡು ಜಿಮ್ ಮಾಡ್ಕೊಂಡಿದ್ರಲ್ರಿ, ಇವತ್ತೇನು ರಿಂಗ್ ಆಗ್ಬಿಟ್ಟಿರ ನೀವು? ಆಗಲೇ ಚೆನ್ನಾಗಿದ್ರಿ ಕಣ್ರಿ ಅಂತ ಹೇಳ್ಬೋದು ದೇವ್ರ ಮಕ್ಕಳ. ಆದರೆ ನೀವು ಹೇಳಿ, ನಾನು ಆಗ ಚೆನ್ನಾಗಿರಲಿಲ್ಲ, ಈಗ ಚೆನ್ನಾಗಿದೆ ಅಂತ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರ ಮಕ್ಕಳ, ಶರೀರ ಬತ್ತಿ ಹೋಗ್ಬೋದು, ಬಾಡಿ ವೀಕ್ ಆಗ್ಬೋದು, ಮೂಳೆಗಳು ಕಾಣ್ಬೋದು ಸ್ತೋತ್ರ. ಆದರೆ ಆತ್ಮನ ಮನುಷ್ಯನು ಸ್ಟ್ರಾಂಗ್ ಆಗಿದ್ದರೆ ಅವೆಲ್ಲವನ್ನು ಜಯಿಸಲು ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ಸ್ತೋತ್ರ. ಫಿಲಿಪ್ಪ 4:13 ಫಿಲಿಪ್ಪ ಓದಿಗಿತ್ತ ಸ್ತೋತ್ರ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡ್ರಪ್ಪ ದೇವ್ರ ಮಕ್ಕಳ, ಕೇಳಿಸ್ಕೊಳ್ಳಿ. ನೀವು ಯಾರ ಹತ್ರ ಬಲ ಹೊಂದ್ಕೊಳಕ್ಕೆ ಹೋಗಬೇಡಿ. ಕೇಳಿಸ್ಕೊಂಡ್ರ ವಾಕ್ಯನ? ಕೇಳಿಸ್ಕೊಂಡ್ರ ಕುಮಾರಸ್ವಾಮಿ? ಕೇಳಿಸ್ಕೊಳ್ಳಿ. ಪೂಜಾ ಗೀತಾ ಸ್ತೋತ್ರ. ನಾನು ಹೇಳ್ತಾರೆ ದೇವ್ರ ವಾಕ್ಯ ಹೇಳ್ತದೆ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ನನ್ನನ್ನು ಬಲಪಡಿಸಲಿದ್ದುಕೊಂಡು, ನನ್ನನ್ನು ಬಲಪಡಿಸುವನು ಯಾರು? ಮನುಷ್ಯನ? ಹಲ್ಲೆಲೂಯಾ. ಇವತ್ತ ನಮ್ಮ ಕಾಲೇಜ್ ಹುಡುಗರು, ನಾನು ಹಾಸ್ಟೆಲ್ಗಳಲ್ಲಿ ನಾನು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಎಂಥದ್ದು ಫುಡ್ ತಿಂದರೆ ದಪ್ಪ ಆಗ್ತೀವಿ, ಹಾಲು ಅದಕ್ಕೆ ಪೌಷ್ಟಿಕಾಂಶದ್ದು ತಿಂದ್ಬಿಟ್ರೆ ದಪ್ಪ ಆಗ್ತೀವಿ ಅಂತ ಏನೇನೋ ತಿಂದ್ಕೊಂಡು ಬದುಕ್ತಾ ಇದ್ದಾರೆ ಮಕ್ಕಳ. ನಾನೆಂತ ಹೇಳ್ತೀನಿ, ಕೇಳಿಸ್ಕೊಳ್ದಿರ ಮಕ್ಕಳ, ಈ ವಾಕ್ಯ ಸತ್ಯವೇ. ನನ್ನನ್ನು ಬಲಪಡಿಸೋದು ನಮ್ಮ ದೇವರಿದ್ದಾನೆ. ನಾನು ತಿಳ್ಕೊಂಡಿನಿ ಆತನು ಯಾರು ಅಂತ. ನೀವು ತಿಳ್ಕೊಳ್ಳಿ ಫಸ್ಟ್. ಪೌಲ್ ಹೇಳೋದು, ನನ್ನನ್ನು ಬಲಪಡಿಸೋದ್ರಲ್ಲಿ ಇದ್ದುಕೊಂಡು, ಎಲ್ಲಿದ್ದುಕೊಂಡು? ಬಲಪಡಿಸುವನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿ, ಎಲ್ಲಕ್ಕೂ ರೆಡಿಯಾಗಿದ್ದೀನಪ್ಪ ನಾನು. ಪೌಲ್ ಹೇಳ್ತಿರೋದು, ನಾನು ಏನೇ ಬಂದರೂ ನಾನು ರೆಡಿ ಆಗಿದ್ದೀನಿ, ನಾನು ಯಾವುದಕ್ಕೆ ಎದುರ್ತಾ ಇಲ್ಲ. ಸ್ತೋತ್ರಲ್ಲಯ್ಯ. ನೋಡಿ, ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲೂ ಪಾಲ್ಗಾರಾಗಿದ್ದು ಒಳ್ಳೆಯದಾದಿತ್ತು. ಆಮೇಲೆ ಹಲ್ಲೆಲೂಯಾ. ಸಂಕಟಗಳು ಬರ್ತವೆ ಇದ್ರ ಮಕ್ಕಳ, ಇಕ್ಕಟ್ಟುಗಳು ಬರ್ತವೆ. ಯಾಕೆ ಗೊತ್ತಾ? ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ. ನೀವು ಟೊಳ್ಳಾಗಿದ್ದೀರೋ ಗಟ್ಟಿ ಕಾಳಾಗಿದ್ದೀರೋ ಎಂಬುದಾಗಿ ಅನ್ನಿಸ್ತದೆ. ಹಲ್ಲೆಲೂಯಾ. ಹಾಗಿರಬೇಕಾದ್ರೆ ಈ ಸಂಕಟ ಪುಟದಕ್ಕೆ ಹಾಕಬೇಕಾದ್ರೆ ನಾವು ಸ್ಟ್ರಾಂಗ್ ಆಗಬೇಕು, ವೀಕ್ ಆಗಬಾರ್ದು. ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಅವೆಲ್ಲವನ್ನು ಜಯಿಸಲ್ಪಟ್ಟಾಗ ದೇವ್ರ ಮಕ್ಕಳ ನೀವ್ಯಾರು ಅಂತ ಆ ವಿರೋಧಿಗಳಿಗೆ ಗೊತ್ತಾಗ್ತದೆ ಅನ್ನಿಸ್ತದೆ. ಹಲ್ಲೆಲೂಯಾ. ಯೆಶಾಯ 40:29. ಯೆಶಾಯ 40:29. ಓದಿ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ದೇವ್ರ ಮಕ್ಕಳ, ನೀವು ಪ್ರಾರ್ಥನೆ ಸೋತಿರ್ಬೋದು, ವಾಕ್ಯದಲ್ಲಿ ಸೋತಿರ್ಬೋದು, ಆತ್ಮದಲ್ಲಿ ಸೋತಿರ್ಬೋದು ದೇವ್ರ ಮಕ್ಕಳ. ಹಾಗಂದ್ರೆ ದೇವ್ರು ಸುಮ್ಮನೆ ಬಿಡ್ತಾನ? ಇವತ್ತ ಎಲೀಷನು ಏಲಿಯನು ಸ್ತೋತ್ರ ಬಾಡಿ ಹೋಗಿದ್ದಾನೆ, ಸೋತು ಹೋಗಿದ್ದಾನೆ. ಅವನು ಕೇಳ್ತಿರೋದೇನು? ಪ್ರಾಣ. ನನ್ನ ಪ್ರಾಣವನ್ನು ನಾನು ತೆಗೆದುಬಿಡು ದೇವ್ರೆ, ಈ ಪ್ರಪಂಚ ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಏಕೆಂದರೆ
ಪ್ರವಾದಿಗಳಾಗಲಿ ಯಹೂದ್ಯರಾಗಲಿ ಎಲ್ಲರೂ ಕೊಂದು ಹಾಕಿದ್ದಾರೆ, ನಾನೊಬ್ಬಿದ್ದು ಏನು ಮಾಡೋಕ್ಕೆ ಸಾಧ್ಯ ಅಂತ. ಆದರೆ ಈ ವಾಕ್ಯ ಕೇಳಿಸ್ಕೊಳ್ತಾರೆ ಮಕ್ಕಳ, ಸೋತವನಿಗೆ ತ್ರಾಣ ಅಂದರೆ ಏನು? ಆಶ್ರಯ ಕೊಡ್ತಾನೆ. ಸೋತವನಿಗೆ ತ್ರಾಣವು ಅನುಗ್ರಹಿಸಿ ನಿರ್ಬಲ, ಬಲ ಅಂತಿದೆಯಾ, ನಿರ್ಬಲನಿಗೆ ಬಹುಬಲ ಕೊಡ್ತಾನೆ ದೇವರು. ಅಲ್ಲಲ್ಲಯ್ಯ, ನೀನು ಬಿದ್ದು ಹೋಗಕ್ಕಾಗಿದೆಯೋ ಸೋತು ಹೋಗಕ್ಕಾಗಿದೆಯೋ ಅದನ್ನು ಮೇಲೆ ಕೆತ್ತವನು ಸರ್ವಶಕ್ತನಾಗಿದ್ದಾನೆ ದೇವ್ರ ಮಕ್ಕಳ. ಅಲ್ಲಲ್ಲಯ್ಯ, ಯಾವತ್ತು ತಿಳ್ಕೊಳ್ಳಿದವ್ರ ಮಕ್ಕಳ, ನಾನು ಬಿದ್ದು ಹೋದೆ, ನಾನು ಸೋತು ಹೋದೆ ಅಂತ ಯಾವತ್ತು ತನ್ನ ತಪ್ಪು ಸೋಲನ್ನು ಒಪ್ಕೊಳಕ್ಕೆ ಹೋಗಬೇಡಿ. ರೆಡಿಯಾಗಿ ನೀವು ರೆಡಿಯಾದರೆ ದೇವ್ರು ಬಲವಾಗಿ ನಿಂತ್ಕೊಳ್ತಾನೆ, ನಿಮ್ಮ ಪಕ್ಷ ನಿಂತ್ಕೊಂಡು ಹೋರಾಡ್ತಾನೆ. ಅದಕ್ಕೆ ಹೇಳ್ತದೆ ನೋಡಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸಿದ್ದಾನೆ. ಯುವಕರು ದಣಿದು ಬಳಲುವರು. ಇವತ್ತು ಎಂಥ ಶೂರರು ಪರಾಕ್ರಮಿಗಳು ಬಿದ್ದು ಹೋಗಿದೆ ಧರ್ಮಕ್ಳ. ನೀನು ದೇವರ ನಿರೀಕ್ಷಿಸಿಕೊಂಡಿರು. ಹಲ್ಲಲ್ಲೆಲೂಯ. ದೇವರು ನಿರೀಕ್ಷಿಸಿಕೊಂಡಿರೋರು ಏನಾಗ್ತಾರೆ? ಹೊಸ ಬಲ. ಅದು ತನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಈನ ಸ್ಥಿತಿ ಆಗಿದ್ದದ್ದು, ಸೋತೋಯ್ದದ್ದು ಕೂತ್ಕೊಳ್ಳೋದಿಲ್ಲ. ನನಗೆ ಯೌವನ ಬೇಕು, ಬಲ ಬೇಕೆಂಬುದಾಗಿ ತನ್ನ ಕೊಕ್ಕುಗಳನ್ನು ಮುರ್ಕೊಳ್ತದೆ, ತನ್ನ ರೆಕ್ಕೆಗಳನ್ನು ಹೊಡ್ಕೊಳ್ತದೆ, ಎಲ್ಲೋ ಹೊಸತನ ಬರಬೇಕೆಂಬುದಾಗಿ ಚಾಲೆಂಜ್ ನಿಂತ್ಕೊಳ್ತದೆ. ಕೇಳಿಸ್ಕೊಳ್ಳಿ ಮಿಸ್ತೋತ್ರ. ಆಗ ಸೂರ್ಯನ ದೃಷ್ಟಿ ನೋಡ್ತಾ ಇರ್ತದೆ ಮಕ್ಕಳ ಮಿಸ್ತೋತ್ರ. ನಾವು ನೀವು ಸರ್ವಶ್ರೇಷ್ಠನ ದೃಷ್ಟಿ ನೋಡಿದ್ರೆ ಮಕ್ಕಳ, ಈಗ ಹೇಳಿ ವಾಕ್ಯ ಹೇಳ್ತಾರೆ ಮಿಸ್ತೋತ್ರ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವವರು. ಹೊಸ ಬಲ, ಪುನರುತ್ಥಾನದ ಬಲ. ಪೌಲ ಪೇತ್ರ ಯಾರಾದರೂ ಪುನರುತ್ಥಾನ ಬಲ ಹೊಂದಿದ್ದಕ್ಕೆ ಅವ್ರು ಅಕ್ಕಿ ಅಂತ ಹಾರಾಡಿದ್ರು. ಅವ್ರು ಯಾವುದೇ ವರ್ತಕ್ಕೂ ಎದುರಿಲ್ಲ. ಸೆರೆಮನಿಗಾಗಲಿ ಓಕೆ, ಹಿಂಸೆಗಳಿಗಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ, ನುಗ್ಗಿ ಹೋದ್ರು ದೇವ್ರ ಮಕ್ಕಳ. ಅದೇ ಹಳೆ ಪೇತ್ರನಾಗಿದ್ದರೆ ಓಡಿ ಹೋಗ್ಬೇಕಾಗಿತ್ತು ಸ್ತೋತ್ರ. ಅಲ್ಲಲ್ಲಯ್ಯ, ನಾವು ಅರ್ಥ ಮಾಡ್ಕೋದಿರ ಮಕ್ಕಳ. ಹೊಸ ಬಲನ ಒಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು, ರೆಕ್ಕೆಗಳನ್ನು ಅದೇನು ಮಾಡಿ ಗೊತ್ತಾ, ಒಂದ್ಸತಿ ರೆಕ್ಕೆ ಹೊಸ ರೆಕ್ಕೆ ಬಂತಂದ್ರೆ ಅದು ಚಾಚಲ್ಪಟ್ಟಾಗ ಮೇಲೆ 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 ಆರಿ ಹೋಗುವಂಥದ್ದಾಗಿರ್ತದೆ ಮಕ್ಕಳ. ಅದು ಆಹಾರವನ್ನು ಹತ್ತಿರದ ಹುಡುಕೋದಿಲ್ಲ, ಎತ್ತರವಾಗಿ ಮೇಲೆತ್ತರದಲ್ಲಿ ಹುಡುಕುವಂಥದ್ದಾಗಿರ್ತದೆ ಮಕ್ಕಳ. ನೀವು ಕ್ರಿಸ್ತನ ಮಕ್ಕಳಾಗಿರೋದು. ಆಗ ನೀವುಗಳಿಗೆ ಅರ್ಥ ಮಾಡ್ಕೋಬೇಕು, ದೇವರ ಬಲದಲ್ಲಿ ನಾವು ಜೀವಿಸಬೇಕಾಗಿದೆ. ಬಲಹೀನರನ್ನೇ ದೇವರು ಬಲಿಷ್ಠರನ್ನಾಗಿ ಮಾಡುವಂಥ ಕಾರ್ಯಗಳು ಮಾಡ್ತಾನೆ ದೇವರು ಮಿಸ್ತಾರೆ. ಹಲ್ಲಲ್ಲೆಲೂಯಾ. ದಾವೀದನಾಗಲಿ ಗೊಲಿಯತ್ ಯಾರು ದೇವರು ಆದುಕೊಂಡ್ರೆ, ನನ್ನ ಮನೆ ಚಿಕ್ಕದು, ನನ್ನ ಬಲಹೀನನು, ನನ್ನ ಮನೆ ಚಿಕ್ಕದು ಅಂತ ಹೇಳಿಕೊಳ್ಳೋದಾದ್ರೆ ದೇವ್ರ ಮಕ್ಕಳ, ಅಂಥವ್ರನ್ನ ಬಲಿಷ್ಠರಾಗಿ ದೇವ್ರು ಮಾಡಿದಾನೆ ಅನಿಸ್ತದೆ. ಗಿದ್ಯೋನನು ಮಿದ್ಯನರ ಪಾಳಿನ ನೋಡಲ್ಪಟ್ಟಾಗ ಅವ್ರು ಭಯಪೀಡಿತನಾಗಿ ಗೋಧಿ ಕಾಳನ್ನು ಆ ದ್ರಾಕ್ಷಿಯ ಗೊಂಚಲ ಅಡವಿಯಲ್ಲಿ ಬಡಿತಿರ್ಬೇಕಾದ್ರೆ ದೇವರು ಬಲಹೀನನಲ್ಲ, ಪರಾಕ್ರಮಿ ನೀನು ಬಾ ಅಂತ ಕರೆದ ದೇವರು. ಹಲ್ಲಲ್ಲೆಲೂಯಾ. ನೀವು ಸೋತಿನಂತೆ ಕೂತ್ಕೊಳಕ್ಕೆ ಹೋಗ್ಬೇಡಿದಾರೆ ಮಕ್ಕಳ. ದೇವರು ನಿಮ್ಮೊಂದಿಗೆ ಇದು ಬಲವನ್ನು ಕೊಟ್ಟು ನಡೆಸಲಿಕ್ಕಿರ್ತಾನೆ. ಹಲ್ಲಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ನಮ್ಮ ಕರ್ತನ ಮಕ್ಕಳೇ, ಇನ್ನೊಂದು ವಾಕ್ಯಕ್ಕೆ ವರ್ಣ ಸ್ತೋತ್ರ. ಹಲ್ಲಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 24:49. ಲೂಕನ ಬರೆದ ಸುವಾರ್ತೆ 24:49 ಓದಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದರು. ನೋಡಿ ಮಕ್ಕಳ, ವಾಕ್ಯ ಕೇಳಿಸ್ಕೊಳ್ಳಿ. ವಾಕ್ಯ ಹೇಳ್ತಿರೋದು ನಾನು ಮಾತಾಡ್ತಾ ಇಲ್ಲ, ವಾಕ್ಯ ಮಾತಾಡ್ತಾ ಇದೆ, ಕೇಳಿಸ್ಕೊಳ್ಳಿ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದಾನೆ. ಏನಂತ ವಾಗ್ದಾನ ಮಾಡಿದ್ದಾನೆ ಅಂತ ಹೇಳ್ತಿದೆ? ನೀವು ಇಲ್ಲೇ ಕಾದುಕೊಳ್ಳಿರಿ, ನೀವಿಗೊಬ್ಬ ಸಹಾಯಕನ ಕಳಿಸ್ಕೊಟ್ನ ದೇವರು. ಕಳಿಸ್ಕೊಟ್ರು. ಹಲ್ಲಲ್ಲೆಲೂಯಾ. ಏಡಿಗಳಾಗಿ ತರತರ ನಡುಗ್ತಿರುವಂಥ ತನ್ನ ಶಿಷ್ಯಂದರಿಗೆ ಬಲವನ್ನು ದೇವರು ಕೊಟ್ಟನು. ಇವತ್ತು ನಾವು ಸೋತು ಹೋದು, ನಮ್ಮನ್ನು ಯಾರು ಕೈ ಹಿಡಿತಾ ಇಲ್ಲ, ನಾವು ಬಿದ್ದು ಹೋದು, ನಾವು ಮೋಸ ಹೋದು ಅನ್ನೋದ್ರೆ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ. ನೀವು ದೇವ್ರನ್ನ ನಂಬಿರಿ, ನೀವು ದೇವ್ರನ್ನ ನಂಬಿರಿ, ದೇವ್ರ ಮುಂದೆ ತ್ರಾಣದಲ್ಲಿ ತಗ್ಗಿಸಿಕೊಳ್ಳಿರಿ. ಈಗಿರ್ಬೇಕಾದ್ರೆ ಹೇಳ್ತದೆ ನೋಡಿ, ಈಗೋ ನನ್ನ ತಂದೆ ವಾಗ್ದಾನ ಮಾಡಿದನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ. ಈ ಲೋಕದಲ್ಲಪ್ಪ ಬಲ, ಮಂತ್ರ ತಂತ್ರ ಕುತಂತ್ರ ಅಲ್ಲ,
ಮೇಲಣ ಲೋಕಂ ಈ ವೇಲಿಸ್ ಲೋ ಮಳ ಪವರ್ ಅಮ್ಮ ಸ್ತೋತ್ರ. ಮೇಲಣ ಲೋಕದಲ್ಲಿ ಹಲ್ಲೆಲೂಯಾ, ಮೇಲಣ ಲೋಕದಲ್ಲಿ ಅಮ್ಮ ಸ್ತೋತ್ರ ಹೇಳ್ತದೆ ವಾಕ್ಯ ಓದಿ. ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ನಿಮಗೆ ಶಕ್ತಿಯನ್ನು ಒದಗಿಸುವನು. ಹಲ್ಲೆಲೂಯಾ. ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದನು. ನೀವು ಇದೇ ಪಟ್ಟಣದಲ್ಲಿ ಕಾದ್ಕೊಳ್ಳಿ, ಯಾವ ಪಟ್ಟಣಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ನೀವು ಆ ಪಟ್ಟಣದಲ್ಲಿ ಆಶೀರ್ವಾದ ಇದೆ, ಈ ಪಟ್ಟಣದಲ್ಲಿ ಆಶೀರ್ವಾದ ಇದೆ, ಆ ಪಟ್ಟಣದಲ್ಲಿ ದೊಡ್ಡವರಾಗಿದ್ದಾರೆ, ನಾವು ಇಲ್ಲಿದ್ರೆ ಸರಿಯಾಗಲ್ಲ ಅನ್ನೋದು ಜನರೇ ಬಿಟ್ಟುಬಿಡಿ. ದೇವ್ರು ಹೇಳ್ತಾನೆ, ನೀವಿಲ್ಲೇ ಕಾದ್ಕೊಳ್ಳಿ, ನೀವಿಲ್ಲೇ ಕಾದ್ಕೊಳ್ಳಿ, ನಿಮಗೆ ಬಲವನ್ನು ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾದುಕೊಂಡಿರಿ ಎಂದು ಹೇಳಿದ್ದಾನೆ. ನಮ್ಮ ಸ್ತೋತ್ರ. ಇಬ್ರಿಯ ಪೂಜೆ ಓದಿ ನಮ್ಮ ಸ್ತೋತ್ರ. 11ನೇ ಅಧ್ಯಾಯ 33ನೇ ವಚನ 34ನೇ ವಚನಕ್ಕೆ ಹೋಗಿ ನಮ್ಮ ಸ್ತೋತ್ರ. 11ರಿಂದ 30ನೇ ವಚನದಿಂದ 34ನೇ ವಚನ. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವಂತೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮುವೇಲ್ ಎಂಬುವವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ನೀತಿಯನ್ನು ಸಾಕು. ನನಗೆ 34ಕ್ಕೆ ವಾಕ್ಯ ಹೋಗೋಣ. ಸ್ತೋತ್ರ. ನೋಡಿದಿರ ಮಕ್ಕಳ, ನಿಮಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾನೆ. ನೀವು ಏನೇ ಮಾಡಬೇಕಾದ್ರೂ ನಂಬಿಕಸ್ಥರಾಗಿ. ಕುಮಾರಸ್ವಾಮಿ ಬರ್ಕೊಳ್ಳಿ, ಒಂದು ಸ್ವಲ್ಪ ತಲೆ ಬತ್ತಿ ನೋಡಿ, ಒಂದು ಸ್ವಲ್ಪ ಪೂಜೆ ಆಯ್ತಾ ನಿಮ್ಮದು? ಕೇಳಿಸ್ಕೊಡಿ. ನೋಡಿ, ಬೆಂಕಿಯು ಬಲವನ್ನು ನೋಡಿ ಅಮ್ಮಿಸಿದ್ರ. ಹಲ್ಲೆಲೂಯಾ. 33 ಓದ್ತೀನಿ, ಕೇಳಿಸ್ಕೊಳ್ಳಿ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ದೇವ್ರ ಮಕ್ಕಳ, ಇದು ಅಡ್ಡಿ ಇದೆ, ಇದು ಸಮಸ್ಯೆ ಇದೆ, ಇದು ಆಗಲ್ಲ ಅಂತ ನೀವು ಹಿಂಜರಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾನೆ ದೇವರು. ಇದು ಹಾಗೇ ಆಗುತ್ತೆ ಅನ್ನೋದು ಇಸ್ರಾಯೇಲರ ನಂಬಿಕೆ ಇತ್ತು. ಹಲ್ಲೆಲೂಯಾ. ಅಬ್ರಾಮನು ದೇವರು ಆದುಕೊಂಡನು, ಆ ನಂಬಿಕೆಗೆ ನೀತಿವಂತನಾದ. ನಮ್ಮ ಸ್ತೋತ್ರ. ಈಗ ಅಬ್ರಾಮನನ್ನು ಹೋದಂಥ ಸಂತತಿ ಮೋಶೆ ಮುಖಾಂತರ ಕಾನನ್ ಕೆಂಪು ಸಮುದ್ರ ದಾಟಬೇಕಾಗಿದೆ. ಇದು ಒಂದು ವಿರೋಧ ಹೋದ್ದು, ಇದು ಓಟ ಹೋದದ್ದು, ಇದು ಅಡ್ಡಿ ಆಗುವಂಥದ್ದು. ಈ ಅಡ್ಡಿ ನಮಗೆ ಬರಬೇಕು, ನಮಗೆ ನಂಬಿಕೆ ಇರಬೇಕು. ಈ ಅಡ್ಡಿ ನೀಗುತ್ತೆ. ಈ ಸಮಸ್ಯೆ ಏನೂ ಅಲ್ಲ. ಹಲ್ಲೆಲೂಯಾ. ಆ ನಂಬಿಕೆ ನಿಮಗಿದ್ದರೆ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ. ಸ್ತೋತ್ರ. ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡು, ಹಲ್ಲೆಲೂಯಾ, ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು. ನೀತಿವಂತಿಕೆ ಬೇಕು ದೇವ್ರ ಮಕ್ಕಳ. ನಾವು ಏನೇ ಮಾಡಬೇಕಾದ್ರೂ ನೀತಿವಂತಿಕೆ ಇಂಪಾರ್ಟೆಂಟ್. ನೀತಿವಂತರಾಗಿ ಬದುಕಿಲ್ಲ ಅಂತಂದರೆ ಎಲ್ಲವೂ ವ್ಯರ್ಥವೇ. ಹಲ್ಲೆಲೂಯಾ. ನೀತಿವಂತಿಕೆ ನಾವು ಕಲಿಬೇಕಾಗ್ತದೆ. ನಿಮಗೆ ಎಷ್ಟೇ ಅಡ್ಡಿಗಳು ಬರಲಿ, ಎಷ್ಟೇ ಘೋರ ಅಂಧಕಾರದ ಕತ್ತಲೆ ಆಗಿರಲಿ, ಇದು ಆಗಲ್ಲ, ಇದೇನು ಆಗಲ್ಲ ಅಂತ ಅನ್ನೋದು ಬಿಟ್ಟುಬಿಟ್ಟು ಆಗುತ್ತೆ, ಮಾಡುತ್ತಾನೆ ದೇವರು ಎಂಬುದಾಗಿ ಅನ್ನೋದಾದರೆ ನಮಗೆಲ್ಲವೂ ಸಾಧ್ಯವೇ. ಒಂದು ತಲೆಯನ್ನು ನಂಬಿಕೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಆಗಲ್ಲ ಅಂತಂದರೆ ನಾವು ಐಗುಪ್ತದವರು ಆಗ್ಬಿಡ್ತೀವಿ. ಹಲ್ಲೆಲೂಯಾ. ನಿಮಗೆ ಬರ್ತಾ ಹೋಗ್ತಿದೆ ವಾಕ್ಯ. ಸ್ತೋತ್ರ. ಹಲ್ಲೆಲೂಯಾ. ನಡೆಸುವರು, ವಾಗ್ದಾನವನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು. ಯಾರು ಕಟ್ಟಿದ್ದು? ದೇವರು. ನೋಡಿ, ದಾನಿಯೇಲನಿಗೆ ಗೊತ್ತಿತ್ತು, ನಾನು ಪ್ರಾರ್ಥನೆ ಮಾಡಿದರೆ ದೇವರು ಸಿಂಹದ ಬಾಯಿ ಕಟ್ಟಲು ಶಕ್ತನಾಗಿದ್ದಾನೆ ಎಂಬ ನಂಬಿಕೆ ಅವನಲ್ಲಿತ್ತು. ಹಲ್ಲೆಲೂಯಾ. ಈ ಲೋಕದವರು ನಮ್ಮನ್ನು ಎದುರಿಸ್ತಾರೆ, ಬೆದರಿಸ್ತಾರೆ, ಕಟ್ಟಿ ಹಾಕ್ತಾರೆ, ನಮ್ಮನ್ನು ಕೂರಿಸ್ತಾರೆ ಅನ್ನೋದಾದರೆ ನಂಬಿಕೆ ನಿನಗಿರಬೇಕು. ಇವರೆಲ್ಲ ಏನೂ ಅಲ್ಲ ನನಗೆ, ಇವರು ನನಗೆ ಶೂನ್ಯರು, ನನ್ನೊಳಗಿನ ಪರಾಕ್ರಮಿಯೋ, ನನ್ನೊಳಗಿನ ಎಲ್ಲವನ್ನು ಜಯಿಸಲು ಶಕ್ತನೋ ಎಂಬುದಾಗಿ ನಮ್ಮಲ್ಲಿ ಬರಬೇಕು ಭರವಸೆ. ಹಲ್ಲೆಲೂಯಾ. ಈಗಿರಬೇಕಾದ್ರೆ ಮಕ್ಕಳ, ಬೆಂಕಿಯ ಬಲವನ್ನು
ಬಾಯನ್ನು ಆರಿಸಿದನು. ಯಾರು? ಶದ್ರಕ್ ಮೆಷದ್ ಅಬೇದ್ನೆಗೋರನ್ನು ದೇವರು 7 ಬೆಂಕಿಲಿ ಹಾಕಬೇಕಾದ್ರೆ ದೇವರು ಒಂದು ಅವರ ಕೂದಲು ಒಂದು ಬಟ್ಟೆ ಸುಟ್ಟುವುದ ಸ್ಮೆಲ್ ಬರದಂತೆ ದೇವರು ಮಾಡೋದು ಏನು ಗೊತ್ತಾ? ನಂಬಿಕೆ ಅಗತ್ಯ. ಹಲ್ಲೆಲೂಯ. ಈ ನಂಬಿಕೆಯನ್ನೇ ನಾವು ಆಧಾರ ಮಾಡ್ಕೋಬೇಕಾಗಿದೆ. ಈ ನಂಬಿಕೆಯನ್ನು ಹುಟ್ಟಿಸುವನು ದೇವರಾಗಿರ್ತಾನೆ, ಅದನ್ನು ಪೂರೈಸುವನು ದೇವರಾಗಿರ್ತಾನೆ. ಹಲ್ಲೆಲೂಯ. ನನಗೆ ಅದಾಗಲ್ಲ, ನಮಗೆ ಸಾಧ್ಯವಿಲ್ಲ ಅಂತಂದರೆ ನೀವು ಐಗುಪ್ತರಾಗ್ಬಿಡ್ತೀರಾ. ಆಗುತ್ತೆ ಅನ್ನೋದಾದರೆ ಅದು ಇಸ್ರೇ ಜನರ ಪದ್ಧತಿ ಎಂಬ ಸ್ತೋತ್ರ. ಹಾಗಿರ್ಬೇಕಾದ್ರೆ ಹೇಳ್ತಾರೆ ನೋಡಿ ಎಂಬ ಸ್ತೋತ್ರ. ಬೆಂಕಿ ಆಯಿತು, ಕತ್ತಿ. ಕತ್ತಿಯವರೆಗೆ ತಪ್ಪಿಸಿಕೊಂಡರು. ಆಮೇಲೆ ಸ್ತೋತ್ರ. ದೇವ್ರ ಮಕ್ಕಳ, ದೇವರು ದಾವಿದನನ್ನ ಕತ್ತಿಯ ಬಾಯಿಂದ ತಪ್ಪಿಸಿದ ದೇವ್ರ ಮಕ್ಕಳ, ಈಟಿಯ ಬಾಯಿಂದ ತಪ್ಪಿಸಿದ ದೇವ್ರ ಮನೆ. ಹಲ್ಲೆಲೂಯ. ಅದು ಯಾಕೆ ಗೊತ್ತಾ? ನನ್ನ ದೇವರು ಸಾಧಾರಣ ದೇವರಲ್ಲ, ಸರ್ವಶಕ್ತನಾದ ದೇವರು ಎಂಬುದಾಗಿ. ಹಲ್ಲೆಲೂಯ. ಕತ್ತಿಯ ಬಾಯಿಂದ ತಪ್ಪಿಸಿದನು. ನಿರ್ಬಲರಾಗಿದ್ದು ಬಲಿಷ್ಠರಾದರು. ನಿರ್ಬಲವಾಗಿದ್ರು ಸಹ ಬಲಿಷ್ಠರಾಗಿ ನಿಂತ್ಕೊಳ್ಳುವಂಥದ್ದು ಕೆಲಸವನ್ನು ನಾವು ಮಾಡಬೇಕು. ನಾವು ನಮ್ಮ ಕೆಲ ಆಗಲ್ಲ, ನಮ್ಗೆ ಸುಸ್ತಾಗ್ತದೆ, ನಮ್ಗೆ ಸಂಕಟ ಆಗ್ತದೆ, ನಾವು ಬಿದ್ದೋಗ್ತೀವಿ, ನಮ್ಮ ಕೆಲ ಆಗಲ್ಲ ಅನ್ನೋಕ್ಕಿಲ್ಲ. ನಿಮಗೆ ಆಗುತ್ತೆ ಅನ್ನೋಕ್ಕೋಸ್ಕರ ದೇವ್ರು ನಿಮ್ಮನ್ನು ಕರೆದಿರೋದು. ನೀವು ನಿಂತ್ಕೊಳ್ತೀರಾ ಅನ್ನೋಕ್ಕೋಸ್ಕರ ನಿಮ್ಮನ್ನು ಕರೆದಿರೋದು. ನಿಮ್ಮನ್ನು ಅಭಿಷೇಕಿಸಿರೋದು ದೇವರು. ನೀವು ಮಾಡ್ತೀರಾ, ನಿಮ್ಗೆ ಹಾಗೆ ಆಗುತ್ತೆ ಅನ್ನೋಕ್ಕೋಸ್ಕರನೇ ಕರೆಯೋದು. ಒಮ್ಮೆ ಸೋದ್ರ ಒಬ್ಬ ಕಂಪ್ನಿಯಲ್ಲಿ ಕೆಲಸ ಸೇರಿಸ್ಬೇಕಾದ್ರೆ ಆಗುತ್ತೆ, ಇವ್ನು ಮಾಡ್ತಾನೆ ಅನ್ನೋಕ್ಕೋಸ್ಕರನೇ ನಿಮ್ಮನ್ನು ಜಾಬಿಗೆ ಅಟೆಂಡ್ ಮಾಡ್ಕೊಳ್ಳೋದು. ಹಲ್ಲೆಲೂಯ. ಆಗಲ್ಲ ಅಂತಂದರೆ ನೀನು ನಾಳೆಲೇ ಬರೋಡು ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ. ನೀನು ಆಗುತ್ತೆ, ನೀನು ಮಾಡೋ ಶಕ್ತನಾಗಿದೆಯಾ ಅನ್ನೋಕ್ಕೋಸ್ಕರನೇ ನಿಮ್ಮನ್ನು ಆದುಕೊಂಡು ಕೆಲಸಕ್ಕೆ ಸೇರಿಸ್ಕೊಳ್ಳೋದು. ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡು ನಮ್ಮ ಸ್ತೋತ್ರ. ನಾನು ಇನ್ನೂ ಹಾಳಕ್ಕೆ ಇಳಿದಕ್ಕೆ ಹೋಗಲ್ಲ ನಮ್ಮ ಸ್ತೋತ್ರ. ಹಲ್ಲೆಲೂಯ. ಅದಕ್ಕೆ ತಪ್ಪಿಸೋರು ಬಲಿಷ್ಠರಾದರು, ಮುಂದೆ ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. ನೋಡಿ, ಏಡಿಯಾದಂಥ ಗಿದ್ಯೋನನ್ನು ಪರಾಕ್ರಮಶಾಲಿಯಾಗಿ ಯೆಹೋವನ ಕತ್ತಿಯು ಗಿದ್ದನ ಕತ್ತಿಯು ಮಿದ್ಯಾನರ ಪಾಳಿನ ಬುಡುಮೇಲೆ ಮಾಡ್ತದೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಬೆದರುತ್ತಿದ್ದಂಥ ಗಿದ್ಯೋನನನ್ನು ದೇವರು ಜಯಶಾಲಿಯಾಗಿ ನಿಲ್ಲಿಸಿದನು. ಇವತ್ತ ದಾವೀದನ ಬರೋಕ್ಕಿಂತ ಮುಂಚೆ ಇಸ್ರಾಯೇಲ್ ಪದದಲ್ಲಿ ತರಗುಡ್ತಾ ಇದ್ರು, ಎದುರ್ತಾ ಇದ್ರು. ಯಾರಿಗೆ? ಗೊಲಿಯತನಿಗೆ ಸ್ತೋತ್ರ ನೋಡಿ ಎದುರ್ತಾ ಇದ್ರು ದೇವ್ರ ಮಕ್ಕಳ. ಆದರೆ ಬಲಹೀನನಾದಂಥ ದಾವೀದನ್ನು ಬಲಿಷ್ಠನಾದನ್ನು ಕೊಂದು ಹಾಕಿ ನಿಂತಾಗ ಅವಾಗ ಗೊತ್ತಿದೆ ಪರಾಕ್ರಮಶಾಲಿಯ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಆಗಿರ್ಬೇಕು. ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿ ಆದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ದೇವ್ರ ಮಕ್ಕಳ ಪುನರುತ್ಥಾನದ ಜೀವಿತವನ್ನು ದೇವರು ಕೊಡಲಿಕ್ಕಿರ್ತಾನೆ. ಯೇಸು ಸ್ವಾಮಿ ಪುನರುತ್ಥಾನ ಒಂದಾಗಿ ನಾವು ಮಾನಸಾಂತರ ಹೊಂದಿದೆ. ಪುನರುತ್ಥಾನದ ಜೀವಿತ. ನಿನ್ನ ಹಳೆ ಸ್ವಭಾವಗಳು, ಹಳೆ ಜೀವಿತಗಳು, ಹಳೆ ಕಾರ್ಯಗಳನ್ನು ಬಿಸಾಕಿಬಿಡಿ, ನೀವು ಹೊಸಬರಾಗಿ ಹುಟ್ಟಿರಿ ಎಂಬುದಾಗಿ ಹೇಳ್ತದೆ ದೇವ್ರ ಮಕ್ಕಳ. ಸ್ತೋತ್ರ. ಪುನರುತ್ಥಾನದಲ್ಲಿ. ಹಲ್ಲೆಲೂಯ. ದೇವರು ಈಗ ಆದುಕೊಂಡಿದ್ದು ಯಾರನ್ನ? ಬಲಹೀನರನ್ನ. ಹಲ್ಲೆಲೂಯ. ಬಲಿಷ್ಠರನ್ನಲ್ಲ. ಹಲ್ಲೆಲೂಯ. ಇವತ್ತು ಬಲಹೀನರಾದ ನಮ್ಮನ್ನು ಬಿಸಾಕಿದ್ದಾರೆ. ಬಲಿಷ್ಠರು, ಸ್ಟ್ರಾಂಗ್ ಆಗಿ ಮಾತುಗಾರರು, ಚತುರಗಾರರು ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲಿವರೆಗೂ ಹೋಗ್ತಾರೆ? ಕಾದು ನೋಡೋಣ ದೇವ್ರ ಮಕ್ಕಳ. ಸ್ತೋತ್ರ. ಹಲ್ಲೆಲೂಯ. ಹಲ್ಲೆಲೂಯ. ಸ್ತೋತ್ರ. ಫಿಲಿಪ ಆಯ್ತು, ಮುಗಿತು ಸ್ತೋತ್ರ. ಈಗ 3ನೇ ಪಾಯಿಂಟ್ಸ್ ಬಲಹೀನರಾಯ್ತಲ್ವಾ? ಹಾಗಾದರೆ ಇನ್ನೊಂದು ಪಾಯಿಂಟ್ಸ್ ಇದೆ. ಅಸಡ್ಡೆ ಆದವರು. ಅಸಡ್ಡೆ ಅಂದರೆ ಏನು? ಅಸಡ್ಡೆ ಅಂದರೆ ಕುಮಾರಸ್ವಾಮಿ ಏನಪ್ಪ? ಗೀತಾ, ಅಸಡ್ಡೆ ಅಂದರೆ ಏನು? ಶಾರಣ, ಅಸಡ್ಡೆ ಅಂದರೆ ಏನು? ಅಸಡ್ಡೆ, ನಾನು ಅಸಡ್ಡೆ ತೋರಿಸ್ತೇನೆ. ನೀನು ಏನು ಅಸಡ್ಡೆ ಅಂದರೆ ಏನು? ಲೆಕ್ಕಕ್ಕೆ ಇಲ್ಲ. ನೀನು ಇದ್ರೂ ಲೆಕ್ಕಕ್ಕಿಲ್ಲ ಅಷ್ಟೇ. ಹಲ್ಲೆಲೂಯ. ನೀನನ್ನು ಅಸಡ್ಡೆ ಮಾಡಿದ್ದೇನೆ, ನಿನ್ನನ್ನು ತಳ್ಳಿಬಿಟ್ಟಿದ್ದೇನೆ, ನಿನ್ನ ದೂರ ಇಟ್ಟಿದ್ದೇನೆ. ಹಲ್ಲೆಲೂಯ. ಅನ್ನುವರನ್ನು ದೇವ್ರ ಮಕ್ಕಳು ಕೆಡಿಸ್ಕೊಳ್ಳಿ. ಇವತ್ತು ನೀವು ಅಂಥವ್ರು ಆಗಿದ್ದರೆ ವಾಕ್ಯ ಹೇಳ್ತಾ ಇದೆ, ಅಸಡ್ಡೆದವರನ್ನು ಆರಿಸಿಕೊಳ್ತಾನೆ ದೇವರ. ಸ್ತೋತ್ರ. 1 ಕೊರಿಂಥ 1:28 ಓದಿ. 1 ಕೊರಿಂಥ 1:28 ಬರ್ಕೊಳ್ಳಿ.
1 ಕೊರಿಂಥ 1:28. ನೋಡಿ 28ರಲ್ಲಿ ಏನು ಹೇಳ್ತದೆ? ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಹಾಲೆಲೂಯಾ, ಹಾಲೆಲೂಯಾ. ನಾನು ಗಣ್ಯನೋ, ನಾನು ಗಣ್ಯ ವ್ಯಕ್ತಿ, ನಾನು ಮಧ್ಯಸ್ಥಾನ ಕೂರಿಸ್ಬೇಕು, ನಾನು ಈ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನೋವರನ್ನ ಕೆಳಗೆ ಇಳಿಸಲಿಕ್ಕೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ಶ್ರೀಮಂತ, ನಾನು ಪರಿಷ್ಠನವನು, ಪರಿಶುದ್ಧನು, ನಾನು ಯೋಗ್ಯನು ಅಂತ ಅನ್ನಿಸ್ಕೊಳ್ಳೋಣ ದೇವರ ಕೆಳಮಟ್ಟಕ್ಕೆ ಇಡುವಂತನಾಗಿರ್ತಾನೆ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು ದೇವ್ರ ಮಕ್ಕಳ, ಪ್ರಪಂಚದಲ್ಲಿ ಹೇಗಿದೆ ಎಂಬುದನ್ನು ನೋಡಿದ್ದೀವಿ, ಲೋಕದಲ್ಲೂ ನೋಡಿದ್ದೀವಿ. ಕಡೆಗಣಿಸುವರನ್ನೇ ದೇವರು ಇವತ್ತ ಮೇಲಿಟ್ಟು ಆ ಅಧಿಕಾರ, ಕಾನೂನನ್ನು, ತಿದ್ದುಪಡಿಗಳನ್ನು, ಕಾನೂನನ್ನು ಹಿಡ್ಕೊಂಡು ನಡಿಬೇಕು ಎಲ್ಲರೂ ಎಂಬುದಾಗಿ ನೇಮಕ ಉಂಟಾಗಿದೆ ದೇವ್ರ ಮಕ್ಕಳ. ಅದೇ ರೀತಿ ಲೋಕದ ಈ ಕೂಲಿನರನ್ನು ಅಸಡ್ಡೆ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ದೂರ ಇರು ಎನ್ನುವರಾದ ಮಕ್ಕಳ ಅಸಡ್ಡೆಯಾದವರನ್ನು ಆರಿಸಿಕೊಳ್ಳದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡಲಿಕ್ಕೆ. ನಾನು ಗಣ್ಯನು, ಅವನಿಲ್ಲದೆ ಆಗೋದಿಲ್ಲ ಎಂಬುವುದಿದ್ದರೆ ನೀನು ಇಲ್ಲದಿದ್ರೂ ಒಬ್ಬನ ಕೆಲ ಆಗುತ್ತೆ ಎನ್ನುವುದನ್ನು ದೇವರು ಮಾಡಿ ತೋರಿಸೋನಾಗಿದ್ದಾನೆ ಮಕ್ಕಳ. ದೇವರು ಸೌಲನ ಆದುಕೊಂಡಾಗ ಸೌಲ ದೇವ್ರ ಚಿತ್ತಂತೆ ನಡೆಯಲ್ಲದಿರ ಮಕ್ಕಳ. ದಾವೀದನನ್ನು ಆದುಕೊಂಡಾಗ ದೇವರ ಚಿತ್ತದಂತೆ ನಡೆದುಕೊಂಡನು, ಯೋಗ್ಯನಾದನು, ದೇವರಿಗೆ ಮೆಚ್ಚುಗೆ ಆದನು. ಅವನನ್ನು ದೇವರು ಅಸಡ್ಡೆ ಮಾಡೋರ ಮಧ್ಯದಲ್ಲಿ ನಿಲ್ಲಿಸಿದನು. ಅಮ್ಮ ಸ್ತೋತ್ರ. ಹಲ್ಲೆಲೂಯಾ. ಹಾಗಿರಬೇಕಾದ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೋಬೇಕು. ಯೋಸೇಫನ ಅಸಡ್ಡೆ ಮಾಡಿ ಅವರಂದರು ಕಸದ ಗುಂಡಿಗೆ ಹಾಕಿದ್ರು, ಆದರೆ ಆ ಕಸದ ಗುಂಡಿಯೇ ಅವ್ರಿಗೆ ಬೇಕಾಗಿತ್ತು ದೇವ್ರ ಮಕ್ಕಳ. ನಿನಗಾಗಲ್ಲ, ನಿನ್ನ ಕನಸನ್ನು ನಾನು ನಿರ್ನಾಮ ಮಾಡ್ತೀನಿ, ನಿನ್ನ ಕನಸು ನೆರವೇರಕ್ಕೆ ಬಿಡೋದಿಲ್ಲ ಅಂತ ಹೇಳುವ ಮಧ್ಯದಲ್ಲಿ ದೇವರು ಸರ್ವಶಕ್ತ ಕೇಳ್ತಾನೆ, ಬಲಹೀನನು, ಅದಕ್ಕೆ ಹೇಳ್ತದೆ ಬಡವರನ ಮಕ್ಕಳನ್ನು ಏನು ಮಾಡುವ ಅಂತ ಹೇಳ್ತದೆ. ಇವತ್ತು ಈನೇಸ್ ಅದಲ್ಲ, ಇವತ್ತು ವಾಕ್ಯ ಏನು ಹೇಳ್ತದೆ? ಜ್ಞಾನೋತ್ತಿಲಿ ಇವತ್ತು ಹೇಳಿದ್ದು ಕೇಳಿಸ್ಕೊಂಡ್ರೆ ವಾಕ್ಯದಿರ ಮಕ್ಕಳ. ಅನಾಥರ ಹೊಲಗಳನ್ನು ನೀನೇನು ಮಾಡೋ, ಏನು ಹೇಳ್ತದೆ? ನುಗ್ಗದಿರೋ. ಸ್ತೋತ್ರ. ಅವ್ರ ರಕ್ಷಕ ನೀನು ಇವತ್ತು ಲೇಟ್ ಆಗ್ಬೋದಪ್ಪ, ಒಂದು ದಿನ ನಿಂತ್ಕೊಂಡಾಗ ತೋರಿಸ್ತಾನೆ ಆತನ ರಕ್ಷಕ ಎಂಥವನೆಂಬುದಾಗಿ ಅನ್ನಿಸ್ತವ. ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೋದಿರ್ಬೇಕಾದ್ರೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು, ಹಲ್ಲೆಲೂಯಾ, ಪ್ರಯೋಜನ ಇಲ್ಲ, ಅಪ್ರಯೋಜನಕ ಅನ್ನೋರ ಮಧ್ಯದಲ್ಲಿ ಪ್ರಯೋಜನಕವಾಗಿದ್ದಾನೆ ಈ ವ್ಯಕ್ತಿ ಎಂಬುದಾಗಿ ದೇವರು ನೇಮಿಸಿ ನಿಲ್ಲಿಸುವ ದಿನಗಳನ್ನು ನೀವು ಎದುರು ನೋಡೋಣ ದೇವ್ರ ಮಕ್ಕಳ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಮಕ್ಕಳೇ, ಇನ್ನೊಂದು ವಾಕ್ಯದ ಮುಖಾಂತರ ನಾನು ಮುಗಿಸಲಿಕ್ಕಿದ್ದೀನಿ. ನಮ್ಮ ಸ್ತೋತ್ರ. ಯೆಶಾಯ 53:3. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ವಾಕ್ಯ ಕೇಳಿಸ್ಕೊಳ್ತೀರ ಮಕ್ಕಳ, ಇಂಪಾರ್ಟೆಂಟ್ ವಾಕ್ಯ ಕೇಳಿಸ್ಕೊ. ಅವನು ಧಿಕ್ಕರಿಸಲ್ಪಟ್ಟವನಂದ್ರೇನು? ನಿನಗೆ ಅವಶ್ಯಕತೆ ಇಲ್ಲ ಬಿಡು ಎಂಬುದಾಗಿ ಇಟ್ಟುವಂಥ ಮನುಷ್ಯ. ಹಲ್ಲೆಲೂಯಾ. ಅವನು ಪ್ರಯೋಜನಕ್ಕಿಲ್ಲದವನು, ಅಪ್ರಯೋಜನಕನು, ಯಾವ ಯೋಗ್ಯತೆ ಇಲ್ಲದವನು ಅನ್ನುವುದಾಗ ನೋಡಿ ಹೇಳ್ತಿದ್ರು ಮಕ್ಕಳ ಸ್ತೋತ್ರ. ಅಂಥವನನ್ನು ನೋಡಿ ಹೇಳ್ತದೆ. ಏನು ಹೇಳ್ತದೆ? ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು. ಮನುಷ್ಯರು ಕೇಳಿಸ್ಕೊಂಡ್ರ ವಾಕ್ಯನ? ಮನುಷ್ಯರೇ ಸೇರಿಸ್ಕೊಳ್ಳೋದಂಗಿಲ್ಲ. ದೇವ್ರನ್ನ ಯಾರು ಸೇರಿಸ್ಕೊಂಡ್ರ? ಹಾಗಾದ್ರೆ ದೇವ್ರು ಯಾರು ಸೇರಿಸ್ಕೊಂಡ್ರ? ನನಗೆ ದೇವ್ರು ಬೇಕು ಅಂತ ಯಾರು ಸೇರಿಸ್ಕೊಂಡ್ರ? ತಿಳ್ಕೊಳ್ಳಿದೇವ್ರ ಮಕ್ಕಳ. ಸತ್ಯ ಎಂಬುದು ನಿಂತುಕೊಂಡಾಗ ನಿಮ್ಮನ್ನು ಕಡೆಗಣಿಸುತ್ತದೆ ಈ ಲೋಕ. ಈ ಲೋಕ ತಿರಸ್ಕರಿಸುತ್ತೆ, ಈ ಲೋಕ ಅಪಸ್ಯ ಮಾಡುತ್ತೆ, ಈ ಲೋಕ ನಿಂದಿಸುತ್ತೆ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಟಕ್ಕೊಳಗಾದವನು. ಸಂಕಟ ಹಿಡಿತದೆ. ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲವಲ್ಲಪ್ಪ, ನನ್ನನ್ನು ಯಾರು ಮಾತಾಡಿಸ್ತಿಲ್ಲವಲ್ಲಪ್ಪ, ನನ್ನ ಯಾರನ್ನು ನೋಡ್ತಾ ಇಲ್ಲವಲ್ಲಪ್ಪ, ನನ್ನನ್ನು ಏಕೆ ಮೇಲಕ್ಕೆ ನನ್ನ ನೋಡಿ ಎಚ್ಚರಿಸೋರಿಲ್ಲವಲ್ಲಪ್ಪ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಮುಂದೆ ತಂದು ಕೂರ್ಸೋರಿಲ್ವಲ್ಲಪ್ಪ ಅಂತ ಹೇಳುವಂಥದ್ದಾಗಿ ನಮ್ಮ ಸ್ತೋತ್ರ ಮಕ್ಕಳ.
ಹಾಗಿರ್ಬೇಕಾದ್ರೆ ಹೇಳ್ತದೆ, ಏನು ಹೇಳ್ತದೆ ಸ್ತೋತ್ರ, ಒಳಗಾದವನು ವ್ಯಾಧಿ ಪೀಡಿತನು. ವ್ಯಾಧಿ ಅಂದರೆ ರೋಗಸ್ಥನು. ಹಲ್ಲೆಲೂಯಾ. ರೋಗದಲ್ಲಿ ಬಿದ್ದವನು ಎಂಬುದಾಗಿ ಹೇಳ್ತದೆ ಸ್ತೋತ್ರ. ಹಲ್ಲೆಲೂಯಾ. ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದನು. ಓರೆ, ತಾವು ಹೇಳ್ತೀನಿ, ನನ್ನ ನೋಡಿ ಓರೆಯಾಗಿ ಹೋಗುತ್ತಾರೆ ಎಂಬುದಾಗಿ ಹೇಳ್ತದೆ ಸ್ತೋತ್ರ. ದೇವ್ರ ಮಕ್ಕಳ, ಇವತ್ತು ನಿಮ್ಮನ್ನು ಯಾರು ಓರೆಗೆ ಮಾಡಿಕೊಂಡಿದ್ದಾರೋ ನೀವು ಪ್ರಾರ್ಥಿಸಿ ದೇವ್ರ ಮಕ್ಕಳ. I wish the Lord that I will put you and put naku with Lord sulla pol. ನನ್ನ ಜೀವಿತದ ಅದು ಆಗಿದೆ ದೇವ್ರ ಮಕ್ಕಳ. ನನ್ನನ್ನು ಓರೆಗೆ ನೋಡ್ರ ಮಧ್ಯದ ದೇವರು ನಿಲ್ಲಿಸುವ ದಿನ ಬರ್ತದೆ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜನರು ಧಿಕ್ಕರಿಸಿರ್ಬೋದು. ಹಲ್ಲೆಲೂಯಾ. ಈ ಲೋಕಕ್ಕೆ ಧಿಕ್ಕರಿಸಲ್ಪಟ್ಟವನಾಗಿರ್ಬೋದು, ಗಂಡನಿಗೆ ಬಾಧನಾಗಿರ್ಬೋದು ದೇವ್ರ ಮಕ್ಕಳ. ಸ್ತೋತ್ರ. ನನ್ನ ಕರ್ತನ ನಮ್ಮನ್ನು ನೋಡಿರ್ತಾನೆ, ನಮ್ಮ ಕರ್ತನ ಗಮನಿಸಿರ್ತಾನೆ. ನಮ್ಮ ಕರ್ತನ ನಮ್ಮನ್ನು ನೋಡಿ ಗಮನಿಸಿ ನಡೆಸಿರ್ಬೇಕಾದ್ರೆ ಆ ಸಮಯ ಬರ್ತದೆ ದೇವ್ರ ಮಕ್ಕಳ. ಆ ಸಮಯ ಬಂದಾಗ ದೇವರು ಹೇಳ್ತಾನೆ, ನಮ್ಮ ಸ್ತೋತ್ರ, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಲೆಕ್ಕಕ್ಕೆ ತರಲಿಲ್ಲ. ಲಕ್ಷ್ಯಕ್ಕೆ ಇವನು ಹಿಂಗೆ ಆಗ್ತಾನೆ, ಹಿಂಗೆ ಬರ್ತಾನೆ ಅನ್ನೋದು ನನ್ನ ಕನಸಲು ಕಂಡಿಲ್ಲ ಅನ್ನೋ ಮಾತು ಅನ್ನಿಸ್ತು. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ. ಯಾರು ಅಸಡ್ಡೆಯಾಗಿದ್ದೀವೋ, ಯಾರು ತಿರಸ್ಕಾರಕ್ಕೆ ಒಳಪಟ್ಟಿದ್ದೀವೋ, ನೀವು ಒಂದಿನ ಬರ್ಕೊಳ್ಳಿದ್ದೀರ ಮಕ್ಕಳ. ಆ ತಿರಸ್ಕರಿಸೋರೆ, ನನಗೆ ಬೇಕು ಈ ವ್ಯಕ್ತಿ ನನಗೆ ಆಗಲ್ಲ ಅನ್ನೋ ಮಾತುಗಳು ಬರಲಿಕ್ಕಿದೆ. ನಾನು ಈ ವ್ಯಕ್ತಿನ ಅಸಡ್ಡೆ ಮಾಡಿ ತಪ್ಪಾಯ್ತು, ನಾನು ಕೈ ಮುಗಿಬಿಡ್ತೀನಪ್ಪ ಅಂತ ಕಣ್ಣಿಲ್ಲ ಕೂತಿಲ್ಲ ಬರ್ತದೆ ಮಗನೇ. ಐ ವಿಸ್ ಲೋಡ್ ಇಲ್ಲ ಪವರ್ ಲಾರ್ಡ್ ಅನ್ನಿಸ್ತದ. ತಿರಸ್ಕಾರ, ಮನೋಭಾವ, ಚೀತು, ಇವೆಲ್ಲಕ್ಕೂ ಒಂದಿನ ಉತ್ತರ ಪ್ರತಿಕಾರ ದೇವರು ತೋರಿಸ್ತಾನೆ ಮಕ್ಕಳ. ಹಲ್ಲೆಲೂಯಾ. ಈ ವ್ಯಕ್ತಿ ಕಂಡ್ರೆ ನನಗೆ ಅಸಹ್ಯ ಆಗುತ್ತೆ, ಈ ವ್ಯಕ್ತಿ ಕಂಡ್ರೆ ನನಗೆ ಸಿಟ್ಟು ಬರ್ತದೆ, ಈ ವ್ಯಕ್ತಿ ಕಂಡ್ರೆ ನನಗೆ ನಾಚಿಕೆ ಉಂಟಾಗ್ತದೆ ಈ ವ್ಯಕ್ತಿಯಿಂದ ಅಂತ ಅನ್ನೋದಾದ್ರೆ ಮಕ್ಕಳ, ಒಂದು ದಿನ ಆ ವ್ಯಕ್ತಿನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಗಿತ್ತು. ಆ ಲೋಕಕ್ಕೆ ರಕ್ಷಕನಾಗಿ ಬಂದು ಪಾಪ ತೊಳಿಬೇಕಾಯ್ತು ಆತನಾಗಿದ್ದನು. ಹಲ್ಲೆಲೂಯಾ. ಈಗ ಆತನನ್ನು ಆನಂದದಿಂದ ಸಂತೋಷದ ಆರಸುವ ದಿನವನ್ನು ನಾನು ದೇವ್ರ ಮಕ್ಕಳನ್ನು ನೋಡಿದ್ದೀವಿ ಅನ್ನಿಸ್ತದೆ. ಹಲ್ಲೆಲೂಯಾ. ಕರ್ತನ ಮಕ್ಕಳ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಎದ್ದುಕೊಂಡು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಆಮೇಲೆ ಸ್ವಲ್ಪ ಧ್ಯಾನಿಸಿ ಒಂದು ಹಾಡಿನ ಮುಖಾಂತರ ನಾವು ಘನಪಡಿಸೋಣ ದೇವ್ರ ಮಕ್ಕಳ. ಆಮೇಲೆ ಸ್ತೋತ್ರ.